ಸೊ ಹೈಸ್ ಗುಡ್ ಮಾರ್ನಿಂಗ್. ನಾನೇಮ್ಮ ಮನೆ ಮಗ ಎಲ್ಲರೂ ಕನ್ನಡಿಗೆ ಇಂಟ್ರೊಡಕ್ಷನ್ ಮಾಡ್ತಾರೆ ನಮ್ಮ ಮನೆಯಿಂದ. ಸೊ ನಿನ್ನೆ ಸೈಕಲ್ ತೊಗೊಂಬಂದ್ವಿ ನೋಡಿ ಇಲ್ಲಿ ನಿಂತಿದೆ. ಇವತ್ತು ನಮ್ಮ ಅಕ್ಕ ಎಲ್ಲ ಅನ್ಬಾಕ್ಸಿಂಗ್ ಆಗುತ್ತೆ. ಆಮೇಲೆ ಎಲ್ಲ ಏನೇನು ಅಂತ ಹೇಳ್ತೀನಿ. ಯಾಕೆ ಹಂಗೆ ಇದ್ರೆ ಆಗಲ್ವಾ? ನಿಮ್ಮ ಮಗಳು ಹಂಗೆ ಇದ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಅರ್ಧ ಸ್ಕ್ರಾಚ್ ಆಗುತ್ತೆ. ಇಂಡಿಯನ್ ಮಾಮ್ಸಿಂದ ಇದೆ ಗೈಸ್ ಎಲ್ಲ. ಹೌದು, ಸುಮ್ಮನೆ ಸ್ಕ್ರಾಚ್ ಮಾಡೋದು ಎಲ್ಲ ಇಂಡಿಯನ್ ಮಾಮ್ಸಿಂದ. ಹಿಂಗೆ ಸೈಕಲ್ ಇದು ತೆಗೆದ್ಬಿಟ್ರೆ ಅಲ್ಲೇ ಹಳೆ ಸೈಕಲ್ ಆಗ್ಬಿಡುತ್ತೆ ಅಷ್ಟೇ. ನೋಡಲ್ಲಿ ಎಲ್ಲ ಬೆಳಗ್ಗೆನೆ ಚಾಮುಂಡಿ ಬೆಟ್ಟ ಸೈಕ್ಲಿಂಗ್ ಹೋಗ್ತಾರಂತೆ. ಹೌದಾ? ಹೌದು. ಹೇಳ್ತಾರೆ ನೋಡಲ್ಲಿ. ತೆಗಿ. ಸೊ ಗೈಸ್ ಈಗ ಅನ್ಬಾಕ್ಸಿಂಗ್ ಆಗುತ್ತೆ ಸೈಕಲ್ದು. ಫಸ್ಟ್ನೇ ರ್ಯಾಪರ್ ನಾವು ಅಮ್ಮ ತೆಗಿತಾರೆ ಈಗ. ನಾನು ತೆಗಿಯೋದು ಬೇಡ ಅಂತ ನೀವು ತೆಗಿತಾ ಇರೋದು. ನಾನು ಹೇಳ್ತಿದ್ದೀನಿ ತೆಗೀರಿ ಅಂತ. ನಮ್ಮ ಅಕ್ಕನೇ ತೆಗಿಯಕ್ಕೆ ಹೋಗ್ಲಿ. ಪೇಪರ್ ಕಟ್ ಮಾಡಿ ಚಿನ್ನ. ನಮ್ಮ ಅಕ್ಕ ಕೈಯಾಗಿ ಎಳಿಬೇಕು ಸುಮ್ಮನೆ ಆಗಲಿ ಸಮಾಧಾನ ನಮ್ಮ ಅಕ್ಕನಿಗೆ. ಆ ಸೀಸರ್ ಇಟ್ಕೊಂಡು ಪೇಪರ್ ಕಟ್ ಮಾಡಿ ಕಣ್ಣು ನಮ್ಮಮ್ಮ ಹೇಳೋದು ಬಿಡಲ್ಲ, ನಮ್ಮ ಅಕ್ಕ ಮಾಡಲ್ಲ. ಅಕ್ಕಿ ಥರ ಆಗುತ್ತೆ ಅನ್ನ. ಗೈಸ್ ಇವತ್ತು ತಿಂಡಿ ಸ್ವಲ್ಪ ನಿಂತು ಮೊನ್ನೆ ನೀನು ಮಸಾಲ ಗೈಸ್ ಇವತ್ತಿನ ತಿಂಡಿ ಪುಳಿಯೋಗರೆ. ತೆಗಿ ನೀನೇ. ಇದೇನಿದು ಹೈಟ್ ವೈಫೈ TY ಬರುತ್ತಾ ಗೈಸ್? ಮುಂದೆ ಹೈಫೈ ಅಂತ ಇದೆ, ವೈಫೈ ಅಂತ ಐತೆ, ಇಲ್ಲೇನೈತೆ ಬೇರೆ? ಶಾರು ಅದೇ ಕಟ್ ಮಾಡಿಯಾ? ಏನಂತೈತಾಗ ಬೈಟ್? ಇಲ್ಲಿ ಯಾವ್ದ್ರಲ್ಲೂ ಅವನು ಕಸ್ಟಮೈಸ್ ವೈಫೈ ಅಂತ ಇಲ್ಲ, ಬರೀ ಆ ಸೀಟ್ ಮೇಲೆ ಐತೆ, ಅಲ್ಲೈತೆ ಅಷ್ಟೇ. ಅದಕ್ಕೆ ಕಸ್ಟಮೈಸ್ ಆಗಿಲ್ಲ ಅದು. ಅಂದರೆ ಮೇಲೆ ಇದು ಬರೋ ಥರ ಎಲ್ಲ ಇದೇ ಥರ ಅಂಟಿಸಿರೋದು. ಹಂಗೇನ ಬರೋದು ಗೊತ್ತಿಲ್ಲ ನಮಗೂ. ಅಲ್ಲಿರ್ಬೋದೇನೋ ವೈಫೈ ಅಂತ. ಅಲ್ಲಿ ವೈಫೈ ಅಲ್ಲೇ ಸೈಕಲ್ ಹೆಸರಿದು ಬೈಟ್. ವೈಫೈ ಇದು ಸ್ಪೋರ್ಟ್ಸ್ ಎಡಿಷನ್ ಗೈಸ್. ಇದು ಸೈಕಲ್ಲು ಹುಷಾರು. ಇದನ್ನು ಕಟ್ ಮಾಡು ಗೈಸ್. ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಗಾಡ್ಸತ್ತೆ ಅಂತ. ಸೊ ಗೈಸ್ ನಾನೀಗ ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ನೀರು ಖಾಲಿ ಆಗಿಬಿಟ್ಟಿದೆ. ನಾವಮ್ಮ ತಿಂಡಿ ಏನು ಮಾಡ್ತಾರೆ ಅಂದರೆ ಕೇಳೋಣ. ಆಗ ಹೇಳಿದ್ದೀವಲ್ಲ ಪುಳಿಯೋಗರೆ ಸರಿ ಅಮ್ಮಿ. ಸೊ ಸೈಕಲ್ದು ರೇಟ್ ಎಷ್ಟು ಎಲ್ಲ ಇನ್ನೊಂದು ಸಪ್ರೇಟ್ ವ್ಲಾಗ್ ಬರುತ್ತೆ. ಏನೇನಿದೆ ಫೀಚರ್ಸ್ ಎಲ್ಲ ಹೇಳ್ತೀನಿ, ಅದಕ್ಕೆ ಸಪ್ರೇಟ್ ವ್ಲಾಗ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಒಂದು 2-3 ದಿವಸದಲ್ಲಿ ಬರುತ್ತೆ ವ್ಲಾಗು ಅದು. ಹಾಂ ತರಬೇಕಾ? ಇದೆಯಲ್ಲ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿರಿ ಸರಿ ಇರುತ್ತೆ. ನಮ್ಮ ಪುಳಿಯೋಗರೆ ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಮಾಡ್ತಾರೆ. ಹೋಗಿ ನೀರು ತೊಗೊಂಬರೋಣ ಬನ್ನಿ ಗೈಸ್. ಸೈಕಲ್ ಕೀ ತೋರಿಸಿಲ್ಲ ನಿಮಗೆ. ಸೈಕಲ್ ಕೀ ಇದೆ, ಸೈಕಲ್ ಕೀ ಒಳ್ಳೆ RX ಕೀ ಥರ ಐತೆ. ಏನಂತೀರ? ಸೊ ಕಾಲೇಜ್ ಡೇ 2 ಇವತ್ತು. ಸೊ ನೋಡೋಣ ಬನ್ನಿ ಹಿಂಗಿರುತ್ತೆ ಕಾಲೇಜು ಅಂತ. ಸೊ ತಗೊಂಬಂದು ಕೊಟ್ಟು ಆಮೇಲೆ ಅದು ಮರ್ಚಾಕಬೇಕು. ಮಲ್ಕೊಂಡಿದ್ದು ಮರ್ಚಾಕಿ ಅಲ್ಲಿ ರೆಡಿಯಾಗಿ ಕಾಲೇಜಿಗೆ ಹೊರಡ್ಬೇಕು ಸೈಕಲಲ್ಲಿ. ಹೋಗೋಣ. ಇವತ್ತು ನಮ್ಮ ಮಚ್ಚಿನ ಕರ್ಕೊಂಡು ಹೋಗ್ತೀರ ಕಾಲೇಜಿಗೆ. ನಮ್ಮ ಬೇಬ್ನ ಕರ್ಕೊಂಡು ಹೋಗ್ತಿದ್ದೀನಿ ಕಾಲೇಜಿಗೆ. ಕೈಸಿನ ಹೆಸ್ರು ಹೇಳಿಲ್ಲ ನೀವು, ಹೆಸ್ರು ಕಮೆಂಟ್ ಮಾಡಿ ಬೇಗ. ಓಕೆ ಸಿಗ್ತೀನಿ. ನೀರು ತಗೊಂಬಂದು 5 minutes later. ಈಗ ನೀರು ತಂದೆ. ಈಗ ಬಂದು ನೀರು ತಂದು ಈಗ ಮಡಿಸ್ಬೇಕು. ಫುಲ್ಲು ಮಡಚಿ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು, ರೆಡಿ ಆಗಬೇಕು ಅಷ್ಟೇ, ಏನಿಲ್ಲ ನೋಡಿ. ಸೊ ಅಲ್ಲಿ ಹೋಗುವ ಡೇ 2 ಆಫ್ ಕಾಲೇಜ್. ಸೊ ಸ್ನಾನ ಮಾಡಿ ರೆಡಿ ಆಗಬೇಕು. ಆಗಲೇ 9 ಗಂಟೆಗೆ
9 ಗಂಟೆ ಹೋಗ್ಕೋಬೇಕ ಗೈಸ್. ಈಗ ದೀಪ ಅಷ್ಟೇ ದೇವರಿಗೆ, ನನ್ನ ಸೈಕಲಿಗೆ ಕುಂಕುಮ ಇಡೋಣ ಅಂತ. ದೇವರೇ ಒಳ್ಳೇದು ಮಾಡಪ್ಪ ನನಗೂ ನನ್ನ ಸೈಕಲ್ಗೂ. ಸರಿ ಹೇಳಿದ ಪೂಜೆ ಶುರು ಮಾಡ್ತೀನಿ ಈಗ. ಪೂಜೆ ಮಾಡೋಣ ಬನ್ನಿ. ಸೊ ಗೈಸ್, ಈಗ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ಟೈಮ್ ಬೇರೆ ಆಯಿತು. 20 ನಿಮಿಷದಲ್ಲಿ ಕಾಲೇಜಲ್ಲಿ ಇರಬೇಕು. ಟ್ರೈ ಮಾಡ್ತೀನಿ, ಹೋಗುವ. 15 minutes later. ಗೈಸ್, ಈಗ ಕ್ಯಾಂಪಸ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಇವ್ರ ಜೀವನ್ ಅಂತ, ಕಿರಣ್ ಸೊ ಎಲ್ಲ ಹೋಗ್ತಾ ಇದೀವಿ. ಬಾಯ್ಸ್ ಎಲ್ಲ 2 ಗ್ರೂಪ್ ಮಾಡಿದ್ದಾರೆ, 20 ಜನ ಅಂತ. ಹೋಗೋಣ ಬನ್ನಿ. ಇವಾಗ ಹಾಸ್ಟೆಲ್ ವಿಸಿಟ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಮಷಿನರೀಸ್ ನೋಡಿ ಇಲ್ಲಿ ಎಷ್ಟಿದೆ, ದೊಡ್ಡ ದೊಡ್ಡವು ಸಿಕ್ಕಾಬಿಟ್ಟೆ. ಈಗ ಟೂಲ್ ರೂಮ್ ಎಂಟ್ರಿ ಎಲ್ಲ ಆಯಿತು ವಿಸಿಟಿಂಗ್. ನೆಕ್ಸ್ಟ್ ಊಟಕ್ಕೆ ಬಿಡ್ತಾರೆ ಈಗ. ಬ್ರೇಕ್ ಇನ್ನೂ ಅರ್ಧ ಗಂಟೆ ಬ್ರೇಕ್. ಗೈಸ್, ನಮಗಿಂತ ನಮ್ಮ ಗ್ಯಾಂಗಲ್ಲಿ ಇರೋ ಸೌಕರ್ಯ ಐಫೋನಲ್ಲಿ ಇಟ್ಟರೆ ಐಫೋನ್. ಗೈಸ್, ಈಗ ಊಟಕ್ಕೆ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ನಾವು ಎಲ್ಲಿ ಕುತ್ಕೊಬೇಕಿದೆ. ಫಸ್ಟ್ ಡೇ ಇಲ್ಲಿ ಊಟ ಮಾಡ್ತಾಯಿದ್ರು ಕಾಲೇಜಲ್ಲಿ. ಎಲ್ಲಿ ಊಟ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಮರದ ಕೆಳಗೆ ಕುತ್ಕೊಂಡು ಊಟ ಮಾಡೋಣ. ಆಮೇಲೆ ಊಟ ಆದಮೇಲೆ ಎಕ್ಸಾಮ್ ಇದೆ, ಅಂದರೆ ಇಂಗ್ಲೀಷ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮು, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲ ಬ್ರೋ, ಟೆಸ್ಟಿಂಗ್ ಎಕ್ಸಾಮು. ಸ್ಕಿಲ್ಸ್ ಟೆಸ್ಟಿಂಗಾ? ಇಂಗ್ಲೀಷ್ ಸ್ಕಿಲ್ಸ್ ಟೆಸ್ಟಿಂಗ್ ಎಲ್ಲ ಬಿಟ್ಟವ್ರು ಎಲ್ಲರೂ. ಸೊ ಊಟ ಮಾಡಿ ಇಲ್ಲೇ ಕುತ್ಕೊಳ್ಳೋಣ. ಬರ್ರಿ. ಪ್ಯಾಂಟ್ ಕೊಡೈತು ಅಂದರೆ ಹೊಟ್ಟೆ ನಾಯಿ ಕೊಡ್ದಂಗೆ ಬ್ರೋ. ಇದೆಲ್ಲ ಕಟ್ ಮಾಡಿ ನೀರು ಯಾರಾದ್ರೂ ಐತೆ ತುಂಬಿಸ್ಕೊಂಬರಾಗಿತ್ತು ನೀರು. ಬಾಟ್ಲಿ ಕೊಡ್ತೀನಿ, ತುಂಬಿಸ್ಕೊಟ್ಟಿರೋದು. ಎಲ್ಲರೂ ಬರ್ರಿ, ಏನಾಗುತ್ತೆ. ಗೈಸ್, ಇವಾಗ ನೀರು ಇಟ್ಕೊಂಡ್ಬಂದ್ವಿ ನೋಡಿ, ಇದೇ ಬಾಟ್ಲಲ್ಲಿ. ಹೋಗಿ ಊಟ ಮಾಡೋದು. 1 ಗಂಟೆ ಬೇಗ ಬಿಟ್ಟಿದ್ದಾರೆ. ಯಾಕೆ ಅಂದರೆ 1:15ಗೆ ಬರಬೇಕು, ಮತ್ತು ಎಕ್ಸಾಮ್ ಇದೆ. ಸೊ ದಟ್ ಹೋಗುವ. ಇದೇ ಆಡಿಟೋರಿಯಮ್, ನಾವು ಕೂತ್ಕೊಳ್ಳೋದು. ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾಮ್ರಾ ಹಿಡಿದ್ಯಾ? ಇಲ್ಲಪ್ಪ. ಗೈಸ್, ನಿಮ್ದೇನು ಬ್ರೋ ಊಟ? ನಂದು ಚಪಾತಿ ಬೆಂಡೆಕಾಯಿ ಪಲ್ಯ. ನಿಮ್ಮದು? ಸೇಮ್ ಚಪಾತಿ ಟೊಮೊಟೊ ಗೊಜ್ಜು. ನಿಮ್ಮದು? ದೋಸೆ. ನಂದು ಪುಳಿಯೋಗರೆ. ಗೈಸ್, ಟೊಮೊಟೊ. ಎಲ್ಲರೂ ಒಂದೊಂದು ಕಡೆ ಕೂತೀವಿ ನೋಡಿ. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಗೈಸ್, ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ಯಾರೂ ಬಂದಿಲ್ಲ ಕ್ಲಾಸಿಗೆ. ಕೂತಿದ್ದೀವಿ, ಇನ್ನು ಯಾರೂ ಬಂದಿಲ್ಲ. ಕ್ಲಾಸಿಗೆ ಯಾರೂ ಬಂದಿಲ್ಲ. ಇವಾಗ ಎಕ್ಸಾಮ್ ಇದೆ, ಇಂಗ್ಲೀಷ್ ಎಕ್ಸಾಮ್ ಇದೆ. ಅವ್ರದ್ದು ಎಕ್ಸಾಮ್ ಮುಗಿಸ್ಕೊಂಡು ಇವ್ರದ್ದಿದೆ. ಈಗ ಹೇಗಿಲ್ಲ, 10K ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾದಲ್ಲಿ 10K ಇದೆ. Mark sheet itself, it will come as an option. So this type of mark sheet will be issued. ಈಗ ಕಾಲೇಜ್ ಮುಗೀತು, ಇವಾಗ ಬಿಟ್ಟರೆ 5 ಗಂಟೆ ಲೇಟ್ ಆಯಿತು ಬಿಡೋದು. ಸೊ ಹೊರಡೋಣ ಬನ್ನಿ. ನಮ್ಮ ಸೈಕಲಲ್ಲಿ ಹೋಗೋಕ್ಕೆ 1 ಗಂಟೆ ಬೇಕಾಗುತ್ತೆ. ಫೋನ್ ಮಾಡಿ ಹೊರಡ್ತೀನಿ ಈಗ. ಇದೆ ಕಾಲೇಜ್, ನೋಡೋಣ. ಸೊ ಗೈಸ್, ಈಗ 1 ಕಿಲೋಮೀಟ್ರ್ ಐತವೆ. 1 ಕಿಲೋಮೀಟ್ರಲ್ಲ 500 ಮೀಟ್ರು. ಇಲ್ಲೊಂದು ಅಪ್ ಸಿಗುತ್ತೆ, ನಿಜ ಹಚ್ಚೋಕ್ಕಾಗಲ್ಲ. ಅದು ಕೆಳಗಡೆ ಹೋಗೋಕ್ಕಾಗ್ತಿಲ್ಲ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಹೋಗ್ತಾಯಿದ್ದೀನಿ. ಹಿಂಗೆ ಓಡಿಸೋಣ ಹೇಳಿ. ಯಪ್ಪ, ಸಿಕ್ಕಾಟು ಸುಸ್ತಾಗ್ಬಿಡ್ತು. ಅದು ಸಡನ್ನಾಗಿ ಓಡಿಸ್ತಿದೆ ಸೈಕಲ್ಲು. ಲೈಕ್ ಬೇರೆ ಅಂದರೆ ಪ್ರಾಕ್ಟೀಸ್ ಡೈಲಿ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಓಡಿಸ್ತಾರೆ. ಬಟ್ ನಾನು ತಗೊಂಡಿದ್ದ ದಿವಸನೇ ಎಷ್ಟು 5 ಕಿಲೋಮೀಟ್ರು ತಗೊಂಡಿದ್ದ ದಿವಸ 5 ಕಿಲೋಮೀಟ್ರ್. ಅದು ನೆಕ್ಸ್ಟ್ ದಿವಸ ಇವತ್ತು ನನ್ನ ಕಾಲೇಜ್ಗೆ ಮನೆಯಿಂದ 5 ಕಿಲೋಮೀಟ್ರು 700 ಮೀಟ್ರ್ ಇದೆ.
ಆಯಿತಾ. ಆ ಕಡೆಯಿಂದ ಬರ್ತಾ ಒಂದು ದಿವಸಕ್ಕೆ ನಾನು 11 ಕಿಲೋಮೀಟ್ರ್ 400 ಮೀಟ್ರ್ ಓಡಿಸ್ತೀನಿ ಸೈಕಲ್. ಏಯಪ್ಪ ಸಿಕ್ಕಾಬಿಟ್ಟು ಸುಸ್ತಾಗ್ತಿದೆ. ಬೇರೆ ಕಾಲೇಜಲ್ಲಿ ಬಿಟ್ಟಿದ್ದು ಲೇಟ್ ಆಯಿತಾ, ಸೊ ದಟ್ ಹೋಗೋಣ ಬನ್ನಿ ಮನೆಗೆ ಬೇಗ ಆದಷ್ಟು. ಸ್ವಲ್ಪ ಸ್ಟ್ರೈಟ್ ರೋಡ್ ಬಂತು, ನೀವು ಹೋಗುವ ಈಗ ಅಷ್ಟೇ.